ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ. ಸೊ ಇವತ್ತೇನಂದರೆ ಸ್ವಲ್ಪ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ವ್ಲಾಗ್ ಥರ ಮಾಡೋಣ ಅಂತ ವ್ಲಾಗ್ ಮಾಡ್ಕೊಂಡು ಕುಕ್ ಮಾಡೋದು. ಸೊ ಇವತ್ತು ಸ್ಪೆಷಲಾಗಿ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಪ್ರಾನ್ಸು ಮತ್ತು ಚಿಕನ್ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಕಾರ್ತಿಕ ತಿನ್ನಲ್ಲ, ಬಟ್ ನಾವೇನಿಲ್ಲ ತಿಂತೀವಿ. ಸೊ ಮತ್ತೆ ಕಮೆಂಟ್ಸ್ ಬರುತ್ತೆ, ಅದಕ್ಕೆ ಫಸ್ಟ್ ನಾವೇ ಹೇಳ್ಬಿಡ್ತೀವಿ, ನಾವು ತಿಂತೀವಿ ಏನಿಲ್ಲ. ಸೊ ಇವಾಗ ಕುಕ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಚಂದು ಹೋಗಿ ತರ್ತಾಯಿದ್ರು ಚಿಕನ್ನು, ಬಟ್ ಇವತ್ತು ಅವ್ರಿಗೆ ಕಾಲ್ ಇದೆ, ಹೋಗೋದಕ್ಕಾಗಿಲ್ಲ. ಅದಕ್ಕೆ ಆನ್ಲೈನಲ್ಲಿ ತರಿಸ್ತಾ ಇದ್ದೀನಿ. ಸೊ ಬಂತು, ಇನ್ನೇನು ಬರುತ್ತೆ ಎಲ್ಲ ಕ್ಲೀನ್ ಮಾಡಿ. ಮತ್ತು ಪ್ರಾನ್ಸ್ ಮಾಡಬೇಕಿತ್ತು. ಪ್ರಾನ್ಸ್ ಹಾಗೆ ಪೆಪ್ಪರ್ ಫ್ರೈ ಥರ ಮಾಡೋಣ ಅಂತ. ಮತ್ತು ಪೆಪ್ಪರ್ಗೆ ಜೊತೆಗೆ ಸ್ವಲ್ಪ ಬೇರೆ ಮಸಾಲ ಪುಡಿನೂ ಹಾಕ್ತೀನಿ, ಸ್ವಲ್ಪ ಪೆಪ್ಪರ್ ಜಾಸ್ತಿ ಆಗಿ ಮಾಡ್ತೀನಿ. ಚಿಕನ್ ಹಾಗೆ ಚಾಪ್ಸ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಪ್ರಿಪೇರ್ ಮಾಡಬೇಕು. ಜಿಯನ್ನ ಅಲ್ಲಿ ಕೂಡಿಸಿದ್ದೀನಿ, ಅವನಿಗೆ ರೈಮ್ಸ್ ಹಾಕ್ಬಿಟ್ಟು ಅವ್ನು ರೈಮ್ಸ್ ನೋಡ್ತಿರ್ತಾನೆ. ಸೊ 1 hour ಎಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಟೈಮು. ಸೊ ನೋಡೋಣ ಹೇಗಾಗುತ್ತೆ. ಹಾಗೆಯೇ ನನಗೆ ತುಂಬ ಕ್ವೆಶನ್ಸ್ ಬರ್ತಾಯಿದೆ, ರಮ್ಯಾ ನೀವು ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ, ವೆಕೇಷನ್ಗೆಲ್ಲ ಹೇಗೆ ಸೇವ್ ಮಾಡ್ತೀರಾ ದುಡ್ಡು, ಮತ್ತು ಬೇರೆ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಮತ್ತು ಮದುವೆ ಆದಮೇಲೆ ಹೇಗೆ ನೀವಿಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಈ ಥರ ಎಷ್ಟೊಂದು ಕ್ವೆಶನ್ಸ್ ಬರ್ತಾಯಿದೆ. ಮತ್ತು ಕೆಲವೊಂದು ನೆಗೆಟಿವ್ ಕ್ವೆಶನ್ಸು ಕೂಡ ಬರುತ್ತೆ, ನೆಗೆಟಿವ್ ಇದನ್ನು. ಸೊ ಎಲ್ಲದಕ್ಕೂ ಸೇರಿಸಿ ನಾನು ಆನ್ಸರ್ ಮಾಡಿ ಒಂದು ವಿಡಿಯೋ ಖಂಡಿತ ಮಾಡ್ತೀನಿ. ವೆಯ್ಟ್ ಮಾಡ್ತೀರಿ ಅದಕ್ಕೆ. ಸೊ ಬೋತ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ. ಬನ್ನಿ ಇವತ್ತು ಕುಕ್ಕಿಂಗ್ ಮಾಡೋಣ. ಸ್ವಲ್ಪ ತುಂಬ ಜನ ಕೇಳ್ತಾರೆ, ರಮ್ಯಾ ಕುಕ್ಕಿಂಗ್ ವ್ಲಾಗ್ ಮಾಡಿ ಅಂತ. ಸೊ ಮಾಡೋಣ. ನನಗೆ ಪ್ರಾಪರ್ ಕುಕ್ಕಿಂಗ್ ಅಂದರೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತಲ್ಲ, ನನಗೆ ಹೇಗೆ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡಬೇಕು ಹಾಗೆ ಮಾಡ್ತೀನಿ. ಮತ್ತು ಹೇಳ್ತಾ ಹೋಗ್ತೀನಿ ಏನು ಮಾಡ್ತೀನಿ ಅಂತ. ಸೊ ಈ ಕಡೆ ಸ್ವಲ್ಪ ಕಿಟಕಿ ಇದೆ, ಬೆಳಕು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಸೊ ಚಿಕನ್ ಇವತ್ತು ಸ್ವಲ್ಪ 1 kg ತರಿಸಿದ್ದೀನಿ. ಇವತ್ತು ಸ್ವಲ್ಪ ಮಾಡಿ ನಾಳೆ ಸ್ವಲ್ಪ ಏನಾದರೂ ಬಿರಿಯಾನಿ ಥರ ಮಾಡೋಕ್ಕೆ ಎತ್ತಿರ್ತೀನಿ. ಸೊ ಕರಿನೇ ಮಾಡಿಬಿಟ್ಟು ಇಟ್ಬಿಟ್ಟು ಕೊಟ್ಟರೆ ಚೆಂದ ತಿನ್ನಲ್ಲ. ಸೊ ಅವ್ರಿಗೆ ಫ್ರೆಶ್ ಆಗಬೇಕು. ಸೊ ನಾನು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಬಿಸಿ ಮಾಡ್ಕೊಂಡು ತಿಂತೀನಿ, ಬಟ್ ಚೆಂದ ತಿನ್ನಲ್ಲ, ಅದಕ್ಕೆ ಆ ರೀತಿ ಮಾಡ್ತೀನಿ. ಸೊ ಇವಾಗ ನಾನು ಆನಿಯನ್ನು ಮತ್ತು ಇದೆಲ್ಲ ಕಟ್ ಮಾಡ್ತಿದ್ದೀನಿ. ಆನಿಯನ್ ತೊಳ್ಕೊಂಡು ಬಂದಿದ್ದೀನಿ. ಆನಿಯನ್ನು ಟೊಮೆಟೊ ಎಲ್ಲ ತುಂಬ ಜನಕ್ಕೆ ತೋರಿಸಿದ್ರೆ ತೊಳೆಯೋದಿಲ್ವಾ ಅಂತೀರಾ. ಸೊ ತೊಳೆದೇ ಹಾಕೋದು, ಯಾರು ತೊಳೆದೇ ಹಾಕ್ತಾರಲ್ವಾ. ಫ್ರೆಂಡ್ಸ್, ಸೊ ಮಸಾಲಾಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಟೊಮ್ಯಾಟೊ, ಆನಿಯನ್, ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೂ ಇದರೊಳಗಡೆ ಹಾಕ್ಕೊತೀನಿ, ರುಬ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಇದಕ್ಕೆ ಕಡಲೆ, ಸ್ವಲ್ಪ ಮೆಣಸು, ಸ್ವಲ್ಪನೇ ಹಾಕ್ತೀನಿ. ಸೊ ಮತ್ತು ಚಕ್ಕೆ ಮತ್ತು ಲವಂಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ, ಅದು ಹಾಕ್ಕೊಡ್ತೀನಿ ಅಷ್ಟೇ. ಇವಾಗ ಇದನ್ನು ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾಯಿತು, ಮಸಾಲ ರೆಡಿ ಇದೆ. ಸೊ ರುಬ್ಕೊಂಡಿದ್ದಾಯಿತು, ಮಸಾಲ ರೆಡಿ ಇದೆ. ನಾನು ಫುಲ್ ಜಾಸ್ತಿ ನಾನು ಅದನ್ನು ನುಣ್ಣಗೆ ರುಬ್ಕೊಂಡಿಲ್ಲ. ಸೊ ಒಂದು ಸ್ವಲ್ಪ ತರಿ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಚಾಪ್ಸ್ಗೆ, ಅದಕ್ಕೆ. ಸೊ ಫಸ್ಟು ಇವಾಗ ಚಾಪ್ಸ್ ಮಾಡಿಬಿಡ್ತೀನಿ. ಪಕ್ಕದಲ್ಲಿ ಪ್ರಾನ್ಸ್ಗೂ ಕೂಡ ನಾನು ರೆಡಿ ಮಾಡ್ತೀನಿ. ಸೊ ಪ್ರಾನ್ಸ್ ನಾನು ಯಾವಾಗ್ಲೂ ಗೊತ್ತಿಲ್ಲ ಬೇರೆಲ್ಲ ಹೇಗೆ ಮಾಡ್ತೀರಾ, ಸ್ವಲ್ಪ ಹುಣಸೆ ಹುಳಿ ನೆನೆಸ್ಕೊತೀನಿ, ಅದ್ರದ್ದು ವಾಸನೆ ಎಲ್ಲ ಹೋಗಲಿ ಅಂತ. ಸೊ ಆವಾಗ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಏನಂದರೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡೋದು ನಾನು, ಯಾಕೆಂದರೆ ಜಿಯನಾಗ ಸ್ವಲ್ಪ ಚಿಕನ್ ಜಾಸ್ತಿ ಬೇಯಿಸ್ಬೇಕು, ಅದಕ್ಕೆ ಸ್ವಲ್ಪ ಆಯಿಲ್,
ಸ್ವಲ್ಪ ಆನಿಯನ್ ಹಾಕ್ಕೊತೀನಿ. ಅದು ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಆನಿಯನ್ ಮತ್ತು ಶುಂಠಿ ಗಾರ್ಲಿಕ್ ಪೇಸ್ಟ್. ಅರಿಶಿನ, ಸೊ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ನಾನು ಚಿಕನ್ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ನಾನು ಇವಾಗ ಇದಕ್ಕೆ ಮಸಾಲ ಹಾಕ್ಕೊತೀನಿ. ಇದಕ್ಕೆ ನಾನು ವಾಟರ್ ಹಾಕ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ಚಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ಇದು ಇವಾಗ ರೆಡಿ ಆಗುತ್ತೆ. ಸೊ ನೆಕ್ಸ್ಟು ನಾನಿವಾಗ ಪ್ರಾನ್ಸ್ದು ಫ್ರೈ ಮಾಡ್ತಿದ್ದೀನಿ. ಅದಕ್ಕೆ ನಾನು ಇದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ಟಿಕ್ ಪ್ಯಾನ್. ಇದು ಗೊತ್ತಿಲ್ಲ ಬೇರೆಯವರೆಲ್ಲ ಯಾವ ಥರ ಮಾಡ್ತೀರಾ ಅಂತ. ಸೊ ನಾನು ಈ ಥರನೇ ಮಾಡೋದು, ನನಗೆ ಹೇಗೆ ಬೇಕು ಆ ರೀತಿ ನಾನು ಹೊಸದಾಗೂ ಕೂಡ ಮಾಡ್ಕೊತೀನಿ. ಇದು ನಾರ್ಮಲ್ಲು ಸಿಂಪಲ್ಲಾಗಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ನಾನು. ಸೊ ಇದು ಸ್ವಲ್ಪ ಎಣ್ಣೆ ಕಾಯಿದ್ಮೇಲೆ ನಾನು ಇದಕ್ಕೆ ಸಾಸಿವೆ ಹಾಕ್ಕೊತೀನಿ. ಅದಕ್ಕೆ ನಾನು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಹಾಕ್ಕೊತಿಲ್ಲ, ಯಾಕೆಂದರೆ ಮಸಾಲೆಗಳು ಹಾಕ್ಕೊಳ್ಳೋಣ ಅಂತ. ಸೊ ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ಳಲ್ಲ, ಒಣಮೆಣ್ಸಿಕಾಯಿ ಸುಮ್ಮನೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ತೀನಿ. ಮೆಣಸಿಕಾಯಿ, ಅದಕ್ಕೇನೆ ಆನಿಯನ್ ಮತ್ತು ಕರ್ಬೇವಿನ ಸೊಪ್ಪು. ಹಂಗೆ ಅಪ್ಪು ಬೇಕಂತೆ. ನಾನು ಮಧ್ಯೆ ಅಡುಗೆ ಮಾಡ್ತಿದ್ದೆ, ಅದೇ ಡುಬುಕ್ ಅಂತ ಬಿದ್ದ. ನಾನು ಓಡೋದೆ. ಸೊ ಕಿತ್ಕೊಂಡು ಕ್ಯಾಮ್ರಾ ಬಂದಿರುತ್ತೆ, ಅದನ್ನ ಹಾಕಲ್ಲ. ಏನು ಮಾಡಿದೆ ಅಲ್ಲಿ? ಡುಬ್ ಅಂತ ಬಿದ್ಯಾ? ಡುಬ್ ಅಂತ ಬಿದ್ದ, ಬಿದ್ಬಿಟ್ಟಾ? ಮಿಕ್ಕಿ ಬಟ್ಟೆ ಹಾಕೊಂಡಿದ್ಯಾ? ಓಪನ್ ದ ಬಾಟಲ್ ಆಲ್ರೆಡಿ ಬಿಡು. ಲೇಲೆ ನಾಟು ಕಿಸಿ. ಕ್ಯೂಟ್ ಪೈ ಇದು, ಕ್ಯೂಟ್ ಪೈ ಇದು. ಗೋ ಅಳ್ಕ. ಸೊ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ತಕ್ಷಣ ನಾನು ಇದನ್ನು ಪ್ರಾನ್ಸ್ನ ಹಾಕೋತೀನಿ. ಸೊ ಇವಾಗ ಇದಕ್ಕೆ ನಾನು ಪ್ರಾನ್ಸ್ ಹಾಕೋತಿದ್ದೀನಿ. ಫಸ್ಟೇ ಬೇಕಾದ್ರೆ ಮ್ಯಾರಿನೇಟ್ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನೇನೇ ಆ ಥರ ಮಾಡ್ತಿಲ್ಲ ಇವತ್ತು. ಅರಿಶಿನ ಪುಡಿ, ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆಗಳು ಹಾಕ್ಕೊಳ್ಳೋಣ. ಫ್ರೆಂಡ್, ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಮಸಾಲೆಗಳನ್ನೆಲ್ಲ ಹಾಕೋತೀನಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಎರಡೂ ಹಾಕೋತೀನಿ. ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಸ್ವಲ್ಪ ಗರಂ ಮಸಾಲ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಹಾಕ್ಕೊತೀನಿ. ಸೊ
ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕೋತಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಇದನ್ನ ಕ್ಲೋಸ್ ಮಾಡಿ ಅದು ಫ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಜಿಯನ್ಗೆ ರೈಸ್ ಮಾಡ್ತಿದ್ದೀನಿ ಸ್ವಲ್ಪ. ಸೊ ನಮಗೆ ಪರಾಟ ತಿನ್ನಬೇಕು ಅನಿಸ್ತಿತ್ತು, ಸೊ ಐಡಿದು ಪರಾಟ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ ಇವತ್ತು. ಚಿಕನ್ ಕರಿ, ಪ್ರಾನ್ಸ್ ಫ್ರೈ, ಸ್ವಲ್ಪ ಕರಿನೂ ಮಾಡ್ಕೊಂಡಿದ್ದೀನಿ, ಬೇಕಾದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಇದಿದೆ ಗ್ರೇವಿ ಥರ. ಸೊ ಅದು ಮತ್ತು ಜಿಯನ್ ರೈಸ್, ನಮಗೆ ಪರಾಟ. ಸೊ ಈಗ ನಾನು ಸಿಂಪಲ್ಲಾಗಿ ಅಡುಗೆ ಮಾಡೋದು ಯಾವಾಗ್ಲೂ ಸಿಕ್ಕಾಪಟ್ಟೆ ಇದು ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ. ಸೊ ಯಾಕಂದರೆ ಜಿಯನ್ ಇರ್ತಾನೆ, ಈ ಕೆಲಸ ಇರುತ್ತೆ. ಸೊ ಅದಕ್ಕೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಹೇಗಿದೆ ಅಂತ. ಸೊ ಇವಾಗ ಪರಾಟ ಹಾಕ್ತಿದ್ದೀನಿ. ಫ್ರೆಂಡ್ಸ್ ಇವಾಗ ಊಟ ಮಾಡ್ತಿದ್ದೀವಿ. ಸೊ ಫಸ್ಟ್ ಚಂದ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ನಾನು ಅಷ್ಟರಲ್ಲಿ ಇದಕ್ಕೆ ನಿಮ್ಗೆ ತೋರ್ಸಕ್ಕೆ ಮಾಡ್ಕೊಂಡ್ಬಿಡ್ತೀನಿ ವಿಡಿಯೋ. ಸೊ ಕೇರಳ ಪರಾಟ, ಚಿಕನ್ ಕರಿ, ಪ್ರಾನ್ಸ್ ಫ್ರೈಯಾ? ಕರಿ ಚೆನ್ನಾಗಿದೆ. ಪ್ರಾನ್ಸ್ ಫ್ರೈ ಚೆನ್ನಾಗಿದೆ. ಸ್ಪೈಡರ್ ಮ್ಯಾನ್ ಪ್ರಾನ್ಸ್ ನಾನು ಟ್ರೈ ಮಾಡ್ತೀನಿ. ಚೆನ್ನಾಗಿ ಒಳ್ಳೆ ಪರ್ಫೆಕ್ಟ್ ಆಗಿದೆ. ಚಿಕನ್ ಇಷ್ಟ ಆಗ್ಬಿಟ್ಟಿದೆ. ಸೊ ಇವಾಗ ಊಟ ಮಾಡ್ತಿದ್ದೀವಿ. ಊಟ ಮಾಡೋ ನಾನು ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ಊಟ ಎಲ್ಲ ಆಯಿತು. ಇವಾಗ ಸ್ವಲ್ಪ ಜೀರಿಗೆದು ವಾಟರ್ ಮಾಡ್ಕೊಂಡು ಕುಡಿತಾ ಇದ್ದೆ, ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ. ಸೊ ಕುಡ್ಬಿಟ್ಟು ಇವತ್ತು ಸ್ವಲ್ಪ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫ್ರೀ ಆಗಿದ್ದೀನಿ, ನೋಡೋಣ. ಫ್ರೆಂಡ್ಸ್ ಸೊ ಈವ್ನಿಂಗ್ ಟೀ ಸ್ವಲ್ಪ ಲೇಟ್ ಆಯಿತು. ಇವಾಗ ಬೇಗನೂ ಕತ್ಲೆ ಆಗಿಬಿಡುತ್ತೆ. 6:15 6:20 ಇರಬೇಕು, ಬಟ್ ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿದೆ. 6 o'clock ಕತ್ಲೆ ಆಗಿಬಿಡುತ್ತೆ. ಇವಾಗ ವಿಂಟರ್ ಅಲ್ವಾ, ಅದಕ್ಕೆ ಲೈಟ್ಸ್ ಆನ್ ಮಾಡಬೇಕು. ಮತ್ತೆ ಹೋಗ್ಬಿಡ್ತಾ ಇದೆ ಲೈಟ್ಸ್ ಆನ್ ಮಾಡೋದು. ಇಲ್ಲಿ ಹಾಕಿದ್ದೀವಿ, ಯಾವಾಗಲೂ ಮರ್ತೋಗ್ಬಿಡ್ತಿದೆ. ಸೊ ಆನ್ ಮಾಡ್ತೀನಿ. ಯಾವಾಗ ನ್ಯೂ ಇಯರ್ವರೆಗೂ ನಾನು ಚಂದು ನ್ಯೂ ಇಯರ್ವರೆಗೂ ತೆಗಿಯಲ್ಲ. ನ್ಯೂ ಇಯರ್ ಆದಮೇಲೆ ತೆಗಿಯೋದು ಲೈಟ್ಸ್ ಹಾಕೋದು. ಸೊ ಅಲ್ಲಿವರೆಗೂ ಬಿಡ್ತೀವಿ. ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು. ಏನಂದರೆ ಗಿವ್ ಅವೇ ವಿನ್ನರ್ಸು, ನನಗೆ ಲಾಸ್ಟ್ ಗಿವ್ ಅವೇ ವಿನ್ನರ್ಸು ಯಾರಿದ್ದೀರಾ? ಸೊ ಹೇರ್ ಬ್ರಷ್ ವಿನ್ನರು ಅವ್ರಿಗೆ ನನಗೆ ಕೊರಿಯರೇ ಮಾಡೋಕ್ಕಾಗ್ತಿಲ್ಲ. ಏನಾಯಿತು ಅಂದರೆ ಅದಾದಮೇಲೆ ನಾನು ವಿನ್ನರ್ಸ್ ಅನೌನ್ಸ್ ಮಾಡಿದ್ಮೇಲೆ ಟ್ರಿಪ್ ಹೋಗಿದ್ದು, ಟ್ರಿಪ್ಪಿಂದ ಬಂದಮೇಲೆ ಮನೆ ಕೆಲಸ ಸಿಕ್ಕಾಪಟ್ಟೆ ಒಂದಾದಮೇಲೆ ಒಂದು. ಅಲ್ಲಿ ಟೈಲ್ಸ್ ನೋಡೋಕ್ಕೆ ಹೋಗು, ಅಲ್ಲಿ ಹೋಗು, ಮನೆ ಹತ್ರ ಹೇಗೆ ಕೆಲಸ ಮಾಡ್ತಿದ್ದಾರೆ ನೋಡು, ಮನೆ ಕೆಲಸ. ಸೊ ಈ ರೀತಿ ಆಗೋಯಿತು, ನನಗೆ ಟೈಮೇ ಸಿಗಲಿಲ್ಲ. ಮತ್ತು ನಮ್ಮ ಮನೆ ಹತ್ರ ಇದ್ದಿದ್ದು ಒಂದು ಕೊರಿಯರ್, ಅದು ಚೆನ್ನಾಗಿಲ್ಲ, ಅವ್ರು ಸರಿಯಾಗಿ ಕಳಿಸಲ್ಲ, ಹಾಳು ಮಾಡಿಬಿಡ್ತಾರೆ. ಸೊ ಎಷ್ಟೊಂದು ಜನಕ್ಕೆ ಹಾಗಾಗಿದೆ ಅಂತ ಗ್ರೂಪಲ್ಲಿ ಹಾಕಿದ್ರು, ಅಲ್ಲಿ ಕಳಿಸ್ಬೇಡಿ ಅಂತ. ಸೊ ದೂರ ಹೋಗಬೇಕಿತ್ತು, ಅದಕ್ಕೆ ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಸೊ ಖಂಡಿತ ನಾನು ನಿಮ್ಮ ಗಿಫ್ಟ್ನ ತಲುಪಿಸ್ತೀನಿ, ನಂಗೆ ನೆನಪಿದೆ, ಮರ್ತ್ಕೊಂಡಿಲ್ಲ. ಸಾರಿ ಕೇಳ್ತಾ ಇದ್ದೀನಿ. ಯಾರು ವಿನ್ನರ್ಸ್ ಆಗಿದ್ದೀರಾ ಅವ್ರು ಈ ವ್ಲಾಗ್ ನೋಡ್ತಿದ್ರೆ ಸಾರಿ, ನಾನು ನಿಮಗೆ ಖಂಡಿತ ಕಳಿಸ್ತೀನಿ. ಎಷ್ಟೊಂದು ದಿನ ಆದಮೇಲೆ ಬಾಲ್ಕನಿಗೆ ಬಂದು ಇಲ್ಲಿ ವ್ಯೂ ನೋಡಿಕೊಂಡು ಟೀ ಕುಡಿತಿರೋದು ಖುಷಿ ಆಗ್ತಿದೆ, ಒಂಥರ ಚೆನ್ನಾಗಿದೆ. ಸ್ವಲ್ಪ ಗಾಳಿ ಬರ್ತಿದೆ. ಇವಾಗ ತಾನೇ ನಾನು ವರ್ಕೌಟ್ ಕೂಡ ಮಾಡಿ ಮುಗಿಸ್ಬಿಟ್ಟು ಬಂದೆ. ಸೊ ಅದಕ್ಕೆ ಸ್ವಲ್ಪ ಸೆಕೆ ಇತ್ತು ಒಳಗಡೆ, ಇವಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ. ಮತ್ತು ಪಟಾಕಿಗಳು ಇನ್ನೂ ಹೊಡಿತಿದ್ದಾರೆ ಆ ಕಡೆ ಎಲ್ಲ.
ಸ್ವಲ್ಪ ಜನ ರಮ್ಯಾ ಕರ್ನಾಟಕದಲ್ಲಿ ನನಗೆ ಪ್ಲೇಸಸ್ಗಳನ್ನ ತೋರಿಸಿ ನೀವು ಟ್ರಿಪ್ ಮಾಡಿ ಅಂತಿದ್ದೀರಾ. ಸೊ ಖಂಡಿತ ನಾವು ಮನೆಗೆ ಹೋಗಿ ಅಲ್ಲಿ ಎಲ್ಲ ಸೆಟ್ಲ್ ಆದಮೇಲೆ ಖಂಡಿತ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ. ಅದಕ್ಕೆ ನಾವು ಬೇಗ ಮಾಡಿಕೊಂಡು ಇಲ್ಲಿ ರೆಂಟ್ ಕಡಿಮೆ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಇದೆ. ಬಟ್ ನಿಧಾನ ಆಗ್ತಾನೇ ಇದೆ. ಸೊ ಏನಂದರೆ ಆಲ್ಮೋಸ್ಟ್ ನಾನು ಮೊದಲು ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆ ಕಿಚನ್ ಡಿಸೈನ್ ಈ ಥರ ಮಾಡಿಸ್ಬೇಕು ಅಂತ ಇದ್ದೀವಿ ಅಂತ. ಸೊ ಇವಾಗ ಆಲ್ಮೋಸ್ಟ್ ಕಿಚನ್ ಡಿಸೈನ್ ಫೈನಲೈಸ್ ಆಯಿತು. ನಾನು ಇಮೇಜ್ ಇದೆ ಅದು ಇಲ್ಲಿ ಹಾಕ್ತೀನಿ ನಾನು. ಸೊ ಇದೇ ಥರ ಕಿಚನ್ ಬರೋದು ನಮಗೆ. ಮಧ್ಯ ಸ್ವಲ್ಪ ಟೈಪ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಕಿಚನ್ ಆಲ್ಮೋಸ್ಟ್ ಇದೇ ಥರ ಬರೋದು. ಇಂಟೀರಿಯರ್ ಡಿಸೈನರ್ಗೆ ಆಲ್ಮೋಸ್ಟ್ ಡಿಸೈನ್ ಕೊಟ್ಬಿಟ್ಟಿದ್ವಿ ಇದೇ ಡಿಸೈನ್ ಅಂತ. ಅದು ರೆಡಿ ಕೂಡ ಆಗಿದೆ. ಸೊ ಅವ್ರು ತಂದು ಫಿಟ್ ಮಾಡಬೇಕು ಅಷ್ಟೇ. ಈ ಥರ ಬರುತ್ತೆ. ನಿಮಗೆ ಆದಮೇಲೆ ನಾನು ಟೂರ್ ಸಪ್ರೇಟಾಗಿ ಕೊಡ್ತೀನಿ ಎಲ್ಲನೂ ಅಲ್ಲಿಗೆ ಹೋಗಿ ಶಿಫ್ಟ್ ಆದಮೇಲೆ. ಸೊ ಈ ರೀತಿ ಬರುತ್ತೆ. ಸೊ ನಾನು ಇಮೇಜ್ ಹಾಕ್ತೀನಿ, ನೀವು ನೋಡ್ಬೋದು. ಏನಂದರೆ ಸ್ವಲ್ಪ ಯುರೋಪಿಯನ್ ಕಿಚನ್ ನಮ್ಮದು ಆ ಸ್ಟೈಲಲ್ಲಿ ಮಾಡಿಸಿರೋದು. ನನಗೆ ತುಂಬ ಆಸೆ ಇತ್ತು ನಂದು ಅಂತ ಸ್ವಂತ ಮನೆ ಆದಾಗ ಆ ರೀತಿಯೇ ಕಿಚನ್ ಬರಬೇಕು, ಓಪನ್ ಕಿಚನ್ನು ಯುರೋಪಿಯನ್ ಸ್ಟೈಲಲ್ಲಿ ಇರಬೇಕು ಅಂತ. ಸೊ ಅದೇ ರೀತಿ ಆಯಿತು. ಏನಂದರೆ ಮಧ್ಯ ಒಂದು 2 ಸರಿ ಇಂಟೀರಿಯರ್ ಡಿಸೈನರು ಅದು ಮೇಂಟೈನ್ ಮಾಡೋಕ್ಕೆ ಕಷ್ಟ ಹಾಗೆ ಹೇಗೆ ಅಂತ ಹೇಳಿಬಿಟ್ರು. ಆಮೇಲೆ ಒಂದು 3-4 ಕಡೆ ವಿಚಾರಿಸಿದ್ವಿ. ಆವಾಗ ಇಲ್ಲ, ಆ ಥರ ಏನೂ ಇಲ್ಲ. ಸೊ ನೀವು ಮೇಂಟೈನ್ ಮಾಡ್ಬೋದು, ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ರು. ಮತ್ತು ಹೇಗೆ ಕ್ಲೀನ್ ಮಾಡ್ಬೋದು ಅಂತಲೂ ಕೂಡ ನಂಗೆ ಅಲ್ಲಿ ತೋರಿಸಿದ್ರು. ಸೊ ಆಮೇಲೆ ಗೊತ್ತಾಯಿತು ಓಕೆ ಈ ರೀತಿ ಕ್ಲೀನ್ ಮಾಡ್ಬೋದು ಅಂತ. ಸೊ ಯಾವುದೇ ಆದ್ರೂ ಕಷ್ಟ ಇರುತ್ತೆ, ಇವಾಗ ಯಾವುದೂ ಸುಲಭ ಇರಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಓಕೆ ಎಲ್ಲನೂ ಕಷ್ಟನೇ, ಏನೂ ಈಸಿ ಅಲ್ಲ. ಸೊ ನಾವೇನು ಸ್ವಲ್ಪ ಗ್ಲಾಸಿ ತೊಗೊಂಡ್ಬಿಟ್ರೆ ಅದರಿಂದ ಈಸಿಯಾಗಿ ಒರೆಸ್ಬೋದು ಅಂತ ಅಷ್ಟೇ. ಬಟ್ ಅದನ್ನು ಕೊಡೆ ಆಗುತ್ತೆ, ಅದನ್ನು ಮೇಂಟೈನ್ ಮಾಡಬೇಕು. ಸೊ ನನಗೆ ಈಗ ಬಿಟ್ಕೊಡೋಕೆ ಇಷ್ಟ ಆಗಲಿಲ್ಲ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಬೇಡ. ಯಾಕೆಂದರೆ ನನಗೆ ಕಿಚನ್ ನನಗೆ ಚೆನ್ನಾಗಿರ್ಬೇಕು ಫಸ್ಟಿಂದನೂ ಇತ್ತು ಆಸೆ. ಪ್ರತಿಯೊಬ್ಬರಿಗೂ ಮನೆ ಕಟ್ಸೋರಿಗೆ ಗೊತ್ತಿರುತ್ತೆ. ಸೊ ಈ ರೀತಿ ಕಿಚನ್ ಬೇಕು ಅಂತ ಎಲ್ರಿಗೂ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಸೊ ನನಗೆ ಅದಕ್ಕೆ ಇಲ್ಲ ಈ ಡಿಸೈನ್ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಬೇಡ ಅಂತ ಚಂದುಗೂ ಹೇಳಿದೆ. ಚಂದನು ಆಮೇಲೆ ನಿಂಗೆ ತುಂಬ ದಿನದಿಂದ ಆಸೆ ಇದೆ ಅದು, ಸೊ ಬಿಟ್ಕೊಡೋದು ಬೇಡ, ಮೇಂಟೈನ್ ಮಾಡ್ಕೊಳ್ಬೋದು ಮಾಡ್ಕೋ ಅಂತ ಹೇಳಿದ್ರು. ಆಮೇಲೆ ನಾನು ಓಕೆ ಕಷ್ಟ ಆದರೂ ಪರವಾಗಿಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಅಂದ್ಬಿಟ್ಟು ಸೊ ಅದೇ ಯುರೋಪಿಯನ್ ಸ್ಟೈಲ್ಗೆ ಹೋದ್ವಿ. ಸೊ ಚೆನ್ನಾಗಿ ಬಂದಿದೆ ಕಿಚನ್. ಅವರು ಹಂಗೆ ಮಾಡಿ ತೋರಿಸ್ತಾ ಇದ್ರು ನಮಗೆ ಅಲ್ಲೇ ಇಂಟೀರಿಯರ್ ಡಿಸೈನರು. ಸೊ ನಮಗೆ ಮನೆಗೆ ಚೆನ್ನಾಗಿ ಬಂತು. ಸೊ ನಮ್ಮ ಫಸ್ಟ್ ಹಾಕಿದ್ದು ಮೊದಲೊಂದು ಸರಿ ಯಾವಾಗಲೂ ಹಾಕಿದ್ದು ಆ ಇಮೇಜಲ್ಲಿ ಕಲರ್ ಚೇಂಜ್ ಇತ್ತು. ಬಟ್ ಈ ಇಮೇಜಲ್ಲಿ ಫುಲ್ ವೈಟ್ ಮಾಡಿಸಿದ್ದೀವಿ. ವೈಟ್ ಬೇಕು ಅಂತ ಇತ್ತು ನಮ್ಮ ಮನೆಗೆ, ವೈಟ್ ಸೂಟ್ ಆಗುತ್ತೆ ಅಂತ. ಸೊ ಫೈನಲಿ ಖುಷಿ ಆಯಿತು ನನಗೆ ಕಿಚನೇ ಸಿಕ್ಕಿದೆ ಅಂತ. ಫ್ರೆಂಡ್ಸ್, ಇವಾಗ ಚಂದುಗೆ ಸ್ಯಾಲಡ್ ಮಾಡೋಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದೆ. ಸೊ ಫಸ್ಟು ಇವಾಗ ಒಂದೊಂದು ದಿನ ಒಂದೊಂದು ಸ್ಯಾಲಡ್ ಬೇಕಂತೆ. ಅದಕ್ಕೆ ಒಂದೊಂದು ದಿನ ನಾರ್ಮಲ್ ಸ್ಯಾಲಡು ಲೆಟ್ಯೂಸ್ ಎಲ್ಲ ಹಾಕಿ, ಒಂದೊಂದು ದಿನ ಈ ಥರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಬೇಯಿಸಿ ಕೊಡ್ತೀನಿ. ಸೊ ಇದೆ ವೆಜಿಟೇಬಲ್ಸು ಮತ್ತು ಪ್ರಾನ್ಸು ಹಾಕಿ ಮಾಡಿದ್ದೀನಿ ಬಿಸಿ. ಸೊ ಫ್ರೆಂಡ್ಸ್, ಎಲ್ಲ ಮುಗೀತು, ಊಟ ಮಾಡಿದ್ದು ಆಯಿತು, ಎಲ್ಲ ಮುಗೀತು. ಏನು ನೋಡಿ ಅಲ್ಲಿ ಎತ್ಕೊಂಡು ಬರ್ತಿದ್ದಾನೆ. ಸೊ ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್, ನಮಸ್ಕಾರ.